ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾ ನಿಲಯದ ತುಂಬನೇ ಸೊಸೆ ವಸಂತನಾಗ್. ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಅಮ್ಮ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಮಾರ್ನಿಂಗ್ ಡೈಲಿ ಗೊತ್ತಲ್ಲ ನಿಮಗೆ, ಟಿಫನ್ ಎಲ್ಲ ರೆಡಿ ಮಾಡಿದೆ. ಸೊ ಅವಲಕ್ಕಿ ಮಾಡೋಣ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಬೆಳಗ್ಗೆನೇ ಎದ್ದ ತಕ್ಷಣ ಏನೂ ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ ನೈಟು. ಬೆಳಗ್ಗೆನೇ ಎದ್ದು ಕ್ಯಾಪ್ಸಿಕಮ್ ಎಲ್ಲ ಜಾಸ್ತಿ ಹಾಕಿಬಿಟ್ಟು ಅವಲಕ್ಕಿ ಮಕ್ಳಿಗೆ ಇಬ್ಬರಿಗೆ ಸ್ಕೂಲ್ ಇರಲಿಲ್ಲ, ಸೊ ಸ್ವಲ್ಪನೇ ಮಾಡಿದೆ. ಇನ್ನಿಬ್ಬರು ಬಂದುಬಿಟ್ಟು ಹುಷಾರಿಲ್ಲ ಅಂತ ಮನೆಯಲ್ಲೇ ಇದ್ದರು. ಸೊ ಎಲ್ಲ ಮಾಡಿ ಅಮ್ಮ ಮನೆಗೆ ಹೊರಟಿ ರೆಡಿಯಾಗಿ ಕೂತಿದ್ದೆ. ಮಕ್ಳಿಗೆ ಹೆಲ್ತ್ ಸರಿಯಿಲ್ಲ ಅಂತ ಸ್ಕೂಲ್ಗೆ ಹೋಗದೆ ಬಂಕ್ ಹಾಕಿ ಆಟ ಆಡ್ಕೊಂಡು ಕೂತಿದ್ರು. ನಾನು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೆ ನಮ್ಮ ಹಸ್ಬೆಂಡ್ಗೆ. ಅವ್ರು ಬಂದಿದ್ದ ತಕ್ಷಣ ಹೊಂಟೆ ನಮ್ಮ ಮನೆಗೆ ಬಂದೆ. ನಮ್ಮ ಅಮ್ಮ ಮನೆ ಇರೋದು ಮಹಾಲಕ್ಷ್ಮಿ ಲೇಔಟಲ್ಲಿ. ಸೊ ಅಲ್ಲಿಂದ ಬಂದು ಲಿಫ್ಟಲ್ಲಿ ಹತ್ತುತ್ತಾ ಇದೆ. ಸೊ ಆಯಿತು ಅಂದ್ಬಿಟ್ಟು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ಅಪಾರ್ಟ್ಮೆಂಟ್ ಒಳಗಡೆ ಫಸ್ಟ್ ಯಾರು ಓಪನ್ ಮಾಡ್ತಾರೆ ಡೋರು ಅಂದ್ಬಿಟ್ಟು ಮಕ್ಕಳೇ ಆಲ್ಮೋಸ್ಟ್ ಓಪನ್ ಮಾಡೋದು ಬಂದಾಗೆಲ್ಲ. ಎಲ್ಲ ಅಮ್ಮ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ನನ್ನ ಮಕ್ಕಳು. ಆಯಿತು ಅಂತ ಡೋರ್ನ ಓಪನ್ ಮಾಡಿದೆ. ನೋಡೋಣ ಯಾರು ಓಪನ್ ಮಾಡ್ತಾರೆ ಅಂತ. ಇವಾಗ ಹಬ್ಬ ನಮ್ಮ ಬೇಬಿ ಡಾಲ್ ಬಂತು. ಆಮೇಲೆ ನನ್ನ ಚಿಕ್ಕ ಮಗ ಬಂದ, ಓಪನ್ ಮಾಡಿದ್ರು ಡೋರ್ನ. ಅವ್ನು ನೋಡಿ ನನ್ನ ಕ್ವಶನ್ ಹೇಳ್ತಿರ್ತಾನೆ, ನೀನು ಬ್ಯಾಗೇ ತಂದಿಲ್ಲ. ಅಯ್ಯೋ, ಸ್ಕೂಲ್ ಬ್ಯಾಗು ನಾನು ಮಾಡ್ತಾ ಇದ್ದ. ಸೊ ನಾನು ತಂದಿದ್ದೆ, ಅವ್ನು ರೇಗುತ್ತೆ. ಸೊ ನೋಡಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ಮನೆ ಇಟ್ಕೊಂಡಿದ್ದಾರೆ. ಎಲ್ಲ ಹೋಗಿದ್ರು, ಎಲ್ಲ ಕ್ಲೀನ್ ಮಾಡಿ. ಪಾಪ ಎಲ್ಲಿದ್ದಾರೋ ಗೊತ್ತಿಲ್ಲ, ನೋಡೋಣ ಕಿಚನಲ್ಲಿದ್ದಾರ ಅಂತ. ಕಿಚನಲ್ಲೂ ಇಲ್ಲ, ಮೇ ಬಿ ರೂಮಲ್ಲಿ ಮಾತಾಡ್ತಾ ಇರ್ತಾರೆ ಮನ್ಕೊಂಡು. ನೋಡೋಣ, ವಾಯ್ಸ್ ಬರ್ತಾ ಇದೆ. ರೂಮಲ್ಲೇ ಇದ್ದಾರೆ. ಹೋಗೋಣ ಅಂತ ಅಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಏನಂದರೆ ನಮ್ಮ ಡ್ಯಾಡಿ ರೆಡಿ ಮಾಡ್ಕೊಂಡಿದ್ದು. ಸೊ ಅದಕ್ಕೆ ನಾವು ಮೆಜೆಸ್ಟಿಕ್ ಹತ್ರ ಇರೋ ಗಾಂಧಿನಗರದಲ್ಲಿರೋ ದೇಸಿ ಹೋಟೆಲ್ಗೆ ಅಂತ ಇದು ಮಾಡಿಕೊಂಡು ಆನ್ ದ ವೇ ಹೋಗ್ತಾ ಇದ್ವಿ. ರಾಜ್ಕುಮಾರ್ ಇಂಟರ್ನ್ಯಾಷನಲ್ ಹೋಟೆಲ್ ಇತ್ತು, ಯಾವುದು ನೋಡಿರಲಿಲ್ಲ. ಸೊ ನೋಡಿದ್ವಿ. ಇದನ್ನ ಇವಾಗ ಯಾರು ಮೇಂಟೈನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಸೊ ನೋಡಿದಾಯಿತು. ಗಾಡೀಲಿ ಕಾರಲ್ಲಿ ಫುಲ್ಲು ತುಂಬ್ಕೊಂಡು ನಮ್ಮ ಫ್ಯಾಮಿಲಿ ಸಿಸ್ಟರ್ಸ್ ಎಲ್ಲ ಹೋಗ್ತಾ ಇದ್ವಿ. ಆಯಿತು ಅಂತ ಬಂದ್ವಿ ದೇಸಿ ಮಸಾಲಾಗೆ. ಸೊ ತುಂಬ ಕ್ರೌಡ್ ಇತ್ತು. ದೊಡ್ಡ ಮೇನ್ ರೋಡು ಗಾಂಧಿನಗರದಲ್ಲಿ ಅಲ್ಲಿ ಇತ್ತು. ನಾನು ಫಸ್ಟ್ ಟೈಮ್ ವಿಸಿಟ್ಟು. ನಾವು ಆನ್ಲೈನಲ್ಲಿ ನೋಡಿಕೊಂಡು ಅಕ್ಕ ಬಂದಿದ್ರಂತೆ ಟಿಫನ್ಗೆ, ಬ್ರೇಕ್ಫಾಸ್ಟ್ಗೆ. ಸೊ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ತುಂಬ ಚೆನ್ನಾಗಿದೆ ಫುಡ್ಡು ಅಂತ ಹೇಳಿ ಬಂದಿದ್ದಾರೆ. ಸೊ ಆಯಿತು ಅಂತ ಅಮ್ಮ ಫುಲ್ ರೆಡಿಯಾಗಿದ್ದರು, ರೆಡ್ ಆ್ಯಂಡ್ ರೆಡ್ಡಾಗಿ. ಇದು ವ್ಯಾಲೆಂಟೈನ್ಸ್ ಡೇಗೆ ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ಕೊಡಿಸಿದ್ದು. ಸೊ ಆಯಿತು ಅಂತ ಒಳಗಡೆಯಿಂದ ಲಿಫ್ಟಲ್ಲಿ ಬಂದ್ವಿ. ಇಲ್ಲಿ ಹೇಗೆ ಅಂದರೆ ನೋಡ್ತಾ ಇದ್ದಿಲ್ಲ, ಎಂಟ್ರಿ ಆಗ್ತಾ ಇದ್ದಾನೆ ಮುಂಚೆ ಕೌಂಟ್ರ್ ಇರುತ್ತೆ, ಕ್ಯಾಶ್ ಕೌಂಟು. ಅಲ್ಲಿ ನಾವು ಒಬ್ರೊಬ್ರಿಗೆ 300 ಒಬ್ರೊಬ್ರಿಗೆ, ನೀವು ಮಕ್ಕಳಾಗಿರಲಿ ದೊಡ್ಡವರಾಗಲಿ ತೊಗೋಬೇಕು. ನೀವು ಈವ್ನಿಂಗಿಂದ ನೈಟ್ 11 ಗಂಟೆವರೆಗೂ ಅನ್ಲಿಮಿಟೆಡ್ ಫುಡ್ ಎಷ್ಟು ಬೇಕಾದ್ರೂ ತಿನ್ಬೋದು. ಸುತ್ತ ಸರೌಂಡಿಂಗ್ ಎಲ್ಲ ತುಂಬ ಆರ್ಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದು. ಸೊ ಅಕ್ಕ ತಂಗಿ ಕೈ ಇಟ್ಕೊಂಡು ಮಾತಾಡ್ಕೊಂಡು ಜಾಲಿಯಾಗಿದ್ದರು. ನನ್ನ ಮಗ ಕೇಕ್ ಇಟ್ಕೊಂಡು ರೆಡಿಯಾಗಿದ್ದೆ. ಸೊ ಕೇಕೆಲ್ಲ ಹೋಟ್ಲಲ್ಲೇ ಕಟ್ ಮಾಡೋಣ ಅಂತ ನಾವು ತೊಗೊಂಡು ಬರ್ತಾಯಿದ್ವಿ. ಆಯಿತು ಅಂತ ನಾವು ವೆಯ್ಟಿಂಗ್ ಮಾಡ್ತಾಯಿದ್ವಿ. ಅವ್ರು ಕ್ಯಾಶ್ ಕೌಂಟ್ರಲ್ಲಿ ತೊಗೊತಾ ಇದ್ವಿ. ಒಳಗಡೆ ಎಂಟ್ರಿ ಕೊಟ್ವಿ. ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ದೇಸಿ ಮಸಾಲ ಅನ್ನೋ ಒಂದು ಸಿಂಬಲ್ ಇತ್ತು. ಸೊ ಅಲ್ಲೆಲ್ಲ ನಿಂತ್ಕೊಂಡು ಸ್ವಲ್ಪ ಪೋಸ್ ಕೊಡ್ಕೊಂಡು ಫೋಟೋನು ಹೊಡ್ಕೊಂಡ್ವಿ. ಆವಾಗ ತಾನೇ ಜನ ಬರ್ತಾಯಿದ್ರು. ಸೊ ಅಂಥ ಕ್ರೌಡ್ ಇನ್ನೂ ಇರಲಿಲ್ಲ. ನಾವು ಹೋದಾಗ ಆಲ್ಮೋಸ್ಟ್ 7 ಆಗಿತ್ತು, 7:30 ಆಗಿತ್ತು. ಹೋದ್ವಿ. ಒಳಗಡೆ ತುಂಬ ಚೆನ್ನಾಗಿತ್ತು. ಅಲ್ಲಿ ರೆಡಿ ಮಾಡಿದ್ದು, ಅಲ್ಲಿ ಒಂಥರ ಏನು ಡ್ರಾಯಿಂಗ್ ಎಲ್ಲ ಬರೆದಿದ್ರು, ಪೇಂಟಿಂಗ್ಸ್ ಎಲ್ಲ, ಅದು ತುಂಬ ಚೆನ್ನಾಗಿತ್ತು. ನಾನು ನನ್ನ ಮಗಂಗೆ ಹೇಳಿದೆ ಫೋಟೋ ತಗೋ ಅಂತ ತಗೊಂಡ. ಅಲ್ಲಿದ್ದಿದ್ದು ಆ್ಯಂಬಿಷನ್ಗಳು, ವರ್ಕರ್ಸು ತುಂಬ ಕ್ಲೀನಾಗಿ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಇದ್ದರು. ಆವಾಗ ತಾನೇ ಜನ ಇದ್ದರು, ಅಂಥ ಕ್ರೌಡ್ ಇರಲಿಲ್ಲ. ಆಯಿತು ಅಂತ ನಾವು ಪ್ಲೇಸ್ ಹುಡುಕ್ತಾ ಇದ್ವಿ ಎಲ್ಲಿ ಕೂತ್ಕೊಳ್ಳೋಣ ಅಂತ. ನಮಗೆ ಅಲ್ಲಿ ವಿಂಡೋ ಹತ್ರ ಒಳಗಡೆ ಹೋಗ್ಬಿಡೋಣ, ಗ್ಲಾಸ್ ಒಳಗಡೆ ಸೆಲೆಬ್ರೇಷನ್ ಮಾಡಬೇಕಲ್ಲ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಆಪೋಸಿಟ್ ಇರೋ ಗ್ಲಾಸ್ ಹೌಸ್ ಒಳಗಡೆನೇ ಹೋದ್ವಿ. ಆಯಿತು ಅಂತ ಒಳಗಡೆ ಹೋದ್ವಿ. ಎಲ್ಲ ಫುಲ್ ಅರೇಂಜ್ ಆಗಿತ್ತು ಫುಡ್ಸ್ ಎಲ್ಲ. ಕೆಲವ್ರು ಯಾರೋ ಬಂದು ಕೇಕ್ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಆಯಿತು ಅಂದ್ಬಿಟ್ಟು ತುಂಬ ಡೆಕೋರೇಷನ್ ಎಲ್ಲ ಹೋಟೆಲ್ದೆಲ್ಲ ತುಂಬಾ ಕ್ಲೀನಾಗಿ ನೀಟಾಗಿ ಎಲ್ಲ ರೆಡಿಯಾಗಿತ್ತು. ನಾವು ನಮ್ಮ ಪ್ಲೇಸ್ನ ಸೆಟ್ ಮಾಡಿಕೊಂಡು ಆಯಿತು ಅಂದ್ಬಿಟ್ಟು ಎಲ್ಲ ಕುತ್ಕೊತಾ ಇದ್ವಿ. ಇನ್ನೊಬ್ಬರು ಫ್ಯಾಮಿಲಿ ಬರಬೇಕಾಯಿತು, ನಮ್ಮ ಅತ್ತೆ ಇನ್ನೂ ಬಂದಿರಲಿಲ್ಲ. ನಮ್ಮ ಅತ್ತೆ ಮಗಳು, ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಅವ್ರು ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಸೆಲ್ಫಿ ಫೋಟೋಸ್ ಎಲ್ಲ ಹೊಡ್ಕೊಂಡ್ವಿ. ಅದಾದಮೇಲೆ ಅವ್ರು ಬಂದರು. ಸೊ ಕೇಕೆಲ್ಲ ಇಟ್ಬಿಟ್ಟು ಕಟ್ ಮಾಡಿಸಿದ್ವಿ. ಅದಾದಮೇಲೆ ಎಲ್ಲರೂ ಒನ್ ಬೈ ಒನ್ನು ಆಮೇಲೆ ಅವರಿಬ್ಬರು ಕಟ್ ಮಾಡಿದ್ವಿ ಕೇಕ್ನ. ಕಟ್ ಮಾಡಾದ್ಮೇಲೆ ಒಬ್ರಿಗೊಬ್ರಿಗೆ ತಿನ್ನಿಸ್ಕೊಂಡ್ರು. ಡ್ಯಾಡಿ ಮಮ್ಮಿಗೆ, ಮಮ್ಮಿ ಬಂದು ಡ್ಯಾಡಿಗೆ. ಸೊ ಇವರು 41 ವರ್ಷದ
ವೆಡ್ಡಿಂಗ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಹಿಂಗೆ ಆರೋಗ್ಯ ಆಯುಷ್ಯ ಕೊಟ್ಟು ಅವರಿಬ್ರೂ ದೇವರು ಕಾಪಾಡಲಿ ಅಂತ ಕೇಳ್ಕೊತೀನಿ. ಅವ್ರು ಯಾವಾಗಲೂ ಹೀಗೆ ಅವ್ರ ಸಂಸಾರ ಖುಷಿ ಖುಷಿಯಾಗಿರಲಿ ಅಂತ ನಾನು ಕೇಳ್ಕೊತೀನಿ. ಅದಾದಮೇಲೆ ನನಗೆ ಇದು ಮಾಡ್ತಾಯಿದ್ರು ತಿನ್ನಿಸ್ಬಿಡ ಅಂತ ನಾನು ಅದಕ್ಕೆ ನನ್ನ ಬೈ ನಾನೇ ಆಯಿತು ಅಂತ ಬಟ್ಟೆಗೆ ತಿನ್ನಿಸ್ತಾ ಇದ್ದೀನಿ. ನೋಡಿ ಕಟ್ ಮಾಡೋ ಮುಂಚೆ ಸೊ ಅಷ್ಟು ಆ್ಯಕ್ಚುಲಿ ಅಲ್ಲೇ ಆನ್ ದ ವೇ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು ಪೈನಾಪಲ್ ಫ್ಲೇವರ್. ಅದಾದಮೇಲೆ ಫೋಟೋ ಸೆಲ್ಫೀಸ್ ತೊಗೊಂಡ್ವಿ. ಡ್ಯಾಡಿ ಮಮ್ಮಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು. ಅದಾದಮೇಲೆ ನಮ್ಮ ಫ್ಯಾಮ್ಲಿ ಫೋಟೋಸ್ ತೊಗೊಂಡ್ವಿ. ನಾನು ಅಕ್ಕ ಎಲ್ಲ ಪಾರ್ಟಿ ಎಲ್ಲ ಬಂದು ಅಕ್ಕನೇ ಕೊಡಿಸಿದ್ದು. ಸೊ ಅಕ್ಕ ಏನಾರ ಒಂದು ಡಿಫ್ರೆಂಟಾಗಿರೋ ಥರ ಏನಾರ ಒಂದು ಹುಡುಕ್ತಾ ಇರ್ತಾಳೆ, ಏನಾರ ಡಿಫ್ರೆಂಟಾಗಿ ಮಾಡೋಣ ಅಂತ ಇನ್ನೂ ಬೇರೆಯೇ ಐಡಿಯಾ ಇತ್ತು. ಬಟ್ ಏನು ಮಾಡೋದು, ಅದು ನಮಗೆ ಟೈಮು ಸಿಕ್ಕಿಲ್ಲ, ಅದು ನಮಗೆ ಇದು ಆಗಿಲ್ಲ. ಅದಾದಮೇಲೆ ಆನ್ ದ ವೇ ಬರ್ತಾ ನಾವು ಅಲ್ಲೇ ದೇಸಿ ಮಸಾಲ ಎಂಟ್ರಲ್ಲೇ ಕೊನೆಯದಾಗಿ ನಾವು ಸೆಲ್ಫಿ ತೊಗೊಂಡ್ವಿ. ಲಂಚಿಗೆ ಹೋಗೋಣ ಅಂದರೆ ಸ್ಟಾರ್ಟೆಡ್ ಅಂತ ಕೊಟ್ಟರು. ಗೋಬಿ ಮಂಚೂರಿ ಕೊಟ್ಟರು ಹಾಗೂ ಪನ್ನೀರ್ ಟಿಕ್ಕಾ ಹಾಗೂ ಹೋಗ್ತಾ ಇದ್ದಂಗೆ ಫಸ್ಟು ಪಾನಿ ಥರ ಕೊಟ್ಟರು. ಅದು ತುಂಬಾ ಚೆನ್ನಾಗಿತ್ತು. ಎಲ್ಲ ಆ್ಯಂಬಿಷನ್ನು, ಡೆಕೋರೇಷನ್ನು, ಅವರಿಟ್ಟಂಥ ಒಂದು ಪ್ರತಿಯೊಂದು ಶೋಕೇಶ್ ಗೊಂಬೆಗಳು ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಾವು ಲಂಚಿಗೆ ಹೋದ್ವಿ. ಇದೆಲ್ಲ ಪ್ಲೇಟ್ ಸಿಸ್ಟಮ್, ನಾವೇ ಸರ್ವ್ ಮಾಡ್ಕೊಳ್ಳೋ ಅಂಥದ್ದು. ಅವ್ರು ಬಂದಿಲ್ಲ, ಸ್ಟಾರ್ಟೆಡ್ ಮಾತ್ರ ಅವ್ರು ಬಂದು ಸರ್ವ್ ಮಾಡ್ತಾರೆ. ತುಂಬಾ ಹುಡುಗರುಗಳು ಚೆನ್ನಾಗಿ ಇದು ಮಾಡಿದ್ರು. ಆಮೇಲೆ ಒಂದೊಂದು ಪ್ಲೇಟ್ಗೆ ನಾನು ಇದು ತೊಗೊಂಡೆ. ಬಫೆ ಸಿಸ್ಟಮ್ ಇರೋದ್ರಿಂದ ಫಸ್ಟು ಸಾಲಿಡ್ಗಳಿತ್ತು. ಸೌತೆಕಾಯಿ, ಕ್ಯಾರೆಟು, ಬೀಟ್ರೂಟು, ಆಮೇಲೆ ಮಿಕ್ಸ್ ಕಾಳುಗಳು ಎಲ್ಲ ಮೊಳಕೆ ಕಟ್ಟಿದ ಕಾಳುಗಳಿತ್ತು. ಅದಾದಮೇಲೆ ಡಿಫ್ರೆಂಟ್ ರೈಸ್ ಬಂತು, ಪಾಲಕ್ ರೈಸು, ಆಮೇಲೆ ಇದೇನೋ ಡಿಫ್ರೆಂಟಾಗಿತ್ತು ಪನ್ನೀರಲ್ಲಿ ಮಾಡಿರೋಂಥ ಐಟಮು, ಅದು ಗೀ ರೈಸ್ ಇತ್ತು. ಸೊ ಎಷ್ಟು ಥರ ಐಟಮ್ ಇತ್ತಂದರೆ ಸಕ್ಕತ್ತಾಗಿತ್ತು. ಫಸ್ಟ್ ಸ್ಟಾರ್ಟಿಂಗಲ್ಲೇ ನಾವು ನೂಡಲ್ಸ್ ತೊಗೊಂಡು ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಂಬಾರು ಇದು. ಅದಾದಮೇಲೆ ನಾವು ಸೂಪ್ ಹತ್ರ ಬಂದೆ. ಸೊ ನಾನಲ್ಲಿ ಸೂಪ್ ತೊಗೊಂಡೆ. ಸೂಪ್ ತೊಗೊಂಡೋದ್ಮೇಲೆ ಈ ಕಡೆ ಪಾಲಕ್ ಸೂಪ್ ಕೂಡ ಇತ್ತು, ಅದು ತೊಗೊಂಡೆ. ಆಮೇಲೆ ಆಲೂ ಪರೋಟ ಇದ್ದಿತ್ತು, ಅದು ಜಸ್ಟ್ ಬೋಂಡ ಒಂದು ತೊಗೊಂಡೆ. ತುಂಬಾ ಇದ್ದಿತ್ತು. ಜೈನ್ ಫುಡ್ ಕೂಡ ಇತ್ತು. ಇಲ್ಲ ಮತ್ತೆ ಒಬ್ಬರು ಇದ್ದರು, ಅವರು ಫಾಸ್ಟಿಂಗ್ ಇದ್ದರು. ಸೊ ನೈಟ್ ಟೊಮಟೊ ಈರುಳ್ಳಿ ಇದೆಲ್ಲ ಏನು ತಿನ್ನಬಿಟ್ಟು ತಿಂದರು. ಸೊ ಎಲ್ಲ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ನಾವು ನಮ್ಮ ಕ್ಯಾಬಿನ್ಗೆ, ನಮ್ಮ ಪ್ಲೇಸ್ ಹತ್ರ ಹೋದ್ವಿ. ಅಕ್ಕ ಇಷ್ಟು ಹಾಕ್ಕೊಂಡಿದ್ದೀರ ತಿಂತೀರಾ ಅಂತ ರೇಗಿಸ್ತಾ ಇದ್ಲು ನನ್ನ ಸಿಸ್ಟರು. ಆಯಿತು ಅಂತ ಒಳಗಡೆ ಎಲ್ಲ ಕೂತ್ಕೊಂಡು ಎಲ್ಲ ಎಂಜಾಯ್ ಮಾಡಿದ್ವಿ. ಒಂದೊಂದು ಫುಡ್ಡು ಡಿಫ್ರೆಂಟಾಗಿತ್ತು. ಸೊ ಎಲ್ಲ ನಮ್ಮ ಚಿಕ್ಕಮ್ಮ ಎಲ್ಲರೂ ತಿನ್ನಿಸಿದ್ವಿ. ನಮ್ಮ ಚಿಕ್ಕಮ್ಮಂಗೆ ವಿಡಿಯೋ ಮಾಡ್ತಾಯಿದ್ನಲ್ಲ, ನೋಡ್ತಾಯಿದ್ರು, ನೆಮ್ಮದಿಯಾಗಿ ತಿನ್ನು, ಇಲ್ಲೂ ಯಾಕೆ ನೀನು ವಿಡಿಯೋ ಮಾಡ್ಕೊತಾ ಇದೆಯಾ ಅಂತ. ಅದಾದಮೇಲೆ ನಮ್ಮ ಮಮ್ಮಿ ನೋಡಿ ತಿಂತಾಯಿದ್ದಾರೆ, ನೋಡ್ತಾಯಿದ್ರು. ನನ್ನ ಮಗಳು ನೂಡಲ್ಸ್ ತಿಂತಾಯಿದ್ಲು. ಸೊ ಕ್ಯೂಟ್ ಅವಳು. ಅದಾದಮೇಲೆ ಅಕ್ಕಗೆ ಪಾಪ ತುಂಬಾ ಕೈ ಪೇನ್ ಇತ್ತು. ಅವಳು ನೋಡೋಕೆ ಹಿಂಗಿದ್ದಾಳೆ ಅಷ್ಟೇ. ಸೊ ಅವಳ ಕೈ ಸ್ವಲ್ಪ ಏಟಾಗಿ ತುಂಬ ಟ್ರೀಟ್ಮೆಂಟಲ್ಲಿದ್ದಾಳೆ. ಸೊ ನೋಡ್ತಾ ಇದ್ದೀರಲ್ಲ, ಅರ್ಧಂಬರ್ಧ ತಿಂದಿದ್ವಿ, ಇನ್ನೂ ತಿಂದಿಲ್ಲ, ಮುಗಿಸ್ತಾ ಇದ್ವಿ. ಒಂದೊಂದು ಫುಡ್ಡು ಹೈಜೆನಿಕ್ ಆಗಿತ್ತು. ನಮ್ಮ ಚಿಕ್ಕಮ್ಮಂಗೆ ಕೇಕು ಪ್ರೀತಿಯಿಂದ ನಮಗೆ ತಿನ್ನಿಸೋದ್ಕಿಂತ ಅವ್ರಿಗೆ ಎಕ್ಸ್ಟ್ರಾ ಕೇಕ್ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ನೋಡ್ತಾ ಇದ್ದಲ್ಲ, ನನಗೂ ತಿನ್ನಿಸಿದ್ರು, ಆಮೇಲೆ ನಮ್ಮ ಅಕ್ಕಗೂ ತಿನ್ನಿಸಿದ್ರು. ಕೇಕೆಲ್ಲ ಅವರೇ ಸರ್ವ್ ಮಾಡಿ ನಮ್ಗೆ ಕೊಟ್ಟಿದ್ದರು. ಕೇಕು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಾವು ಔಟ್ಸೈಡಲ್ಲಿ ಫೈನಲಿಯಾಗಿ ಎಲ್ಲ ತಿಂದು ಪಾನಿಪುರಿ ಬಿಡ್ತೀವ ನಾವು, ಪಾನಿಪುರಿ ತೊಗೊಂಡು ತಿನ್ಕೊಂಡು ಬಂದ್ವಿ. ಫೈನಲಿ ಮನೆಗೆ ಬಂದುಬಿಟ್ಟು ಸ್ಪ್ರೈಟ್ ಕುಡ್ಬಿಟ್ಟು ಮಾಡ್ಕೊಂಡ್ವಿ. ಸೊ ಇದು ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಸೋಮವಾರದ ಮಿನಿ ವ್ಲಾಗಾಗಿತ್ತು. ಆವತ್ತಿನ ದಿವಸ ಸೂಪರಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಕೊತ ನಾನು ಈ ವಿಡಿಯೋನ ಈಗ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಹ್ಯಾಪಿ ಮಂಡೇ ಅಂತ ಹೇಳ್ತಾ ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.